श्रीगुरुभ्यो नमः हरिः ओम् जन्माद्यस्येतोऽन्वयात् तेने ब्रह्महृदाय आदिकवये मह्यन्ति यं शूरयः तेजो वारिमृधां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सता वेद्यं वास्तववस्तुजं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र शुचिमुनिभिः शुश्रूषभिस्तत्क्षणात् निगमतल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितवजं विभुमाद्यमीशं वन्दे भवग्नमरासुरसिद्धवन्द्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान्यकष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। ಭಾದ್ರಪದ ಮಾಸದ ಈ ಪರ್ವ ಸಮಯದಲ್ಲಿ ಯಥಾಶಕ್ತಿ ಯಥಾಮತಿಯಾಗಿ ಒಂದಷ್ಟು ಭಗವತ್ ಚಿಂತನೆಯನ್ನು ದೇವರ ಎದುರಿನಲ್ಲಿ ನಡೆಸುವಂತಹ ಒಂದು ಚಿಂತನೆ. ಭಾಗವತ ವಿಶೇಷವಾಗಿ ನಾವು ಕೇಳಲೇಬೇಕಾಗಿರತಕ್ಕಂತಹದ್ದು. ಅಂತಹ ಈ ಪ್ರೋಷ್ಠಪದಿ ಭಾಗವತ ಯಾಕೆ ಇಷ್ಟು ಮಹತ್ವಪೂರ್ಣವಾದದ್ದು ಅಂತ ಕೇಳಿದರೆ, ಭಾಗವತವನ್ನು ಕೇಳಲೇಬೇಕಾಗಿರತಕ್ಕಂತಹದ್ದು. ಯಾಕೆ ಅಂತ ಕೇಳಿದರೆ, ನಮಗೆ ಭಾಗವತ ಕೊಡುವಂತಹ ಚಿಂತನೆ, ಭಾಗವತದ ಹಿನ್ನೆಲೆ ಇದನ್ನು ನಾವು ಅರಿತುಕೊಂಡೆವು ಅಂತಾದರೆ ಆವಾಗ ಆ ಭಾಗವತದ ಮಹತ್ವ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ಯಾಕೆ ನಾವು ಈ ಎಲ್ಲ ಕೆಲವೊಂದಷ್ಟು ಪರ್ವ ಸಮಯಗಳನ್ನು ಹೇಳ್ತಾರೆ, ಅಂತಹ ಆ ಪರ್ವ ಕಾಲದಲ್ಲಿ ಭಗವಂತನ ಚಿಂತನೆಯನ್ನು ನಡೆಸಬೇಕು ಅಂತ ಯಾಕೆ ನಮಗೆ ಪ್ರಾಚೀನರು ಋಷಿಮುನಿಗಳು ಆಜ್ಞೆಯನ್ನು ಮಾಡಿದ್ದಾರೆ ಅಂತ ಕೇಳಿದರೆ, ಅದು ನಿಯಮಿತವಾಗಿ ಕೇಳಲೇಬೇಕಾಗಿರುವಂತಹದ್ದು ಎಂಬ ದೃಷ್ಟಿಯಿಂದಾಗಿ ನಮಗೆ ವಿಧಿಸಿರತಕ್ಕಂತಹದ್ದು. ಕೃಷ್ಣನ ಚಿಂತನೆಯನ್ನು ನಡೆಸುವಂತಹ ಒಂದು ದಶಮಸ್ಕಂದ, ಅದರ ಯಥಾಶಕ್ತಿ ಯಥಾಮತಿಯಾಗಿ ಅದನ್ನು ನೋಡುವಂತಹ ಚಿಂತನೆ ನಡೆಸುವಂತಹ ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ. ಯಾಕೆ ಅಂತಂದರೆ, ನಾವು ದೇವರನ್ನು ಮರೆತು ಬದುಕಬಾರದು ಎಂಬಂತಹ ದೃಷ್ಟಿಯಿಂದಾಗಿ ನಮಗೆ ಈ ಭಾಗವತ ಬಂದಿರತಕ್ಕಂತಹದ್ದು. ವಿಶೇಷವಾಗಿ ಯಾಕೆ ಈ ನಮಗೆ ಭಾಗವತ ಹರಿದು ಬಂದಿರತಕ್ಕಂತಹದ್ದು, ಅದು ಶುಕಾಚಾರ್ಯರ ಮೂಲಕವಾಗಿ ನಮ್ಮಲ್ಲಿ ತನಕ ಅದು ಬಂದಿರುವಂತಹದ್ದು. ವಿಶೇಷವಾಗಿ ಆ ದೇವತೆಯ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ, ಅವನ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಒಂದು ಸಾಧನೀಭೂತವಾದದ್ದು ಈ ಭಾಗವತ. ಅದಕ್ಕೋಸ್ಕರವಾಗಿ ಈ ಭಾಗವತವನ್ನು ಈ ಒಂದು 15 ದಿವಸಗಳ ಕಾಲ ಹಿತಾಶಕ್ತಿಯಾಗಿ ನಡೆಸುವಂತಹ ಒಂದು ಚಿಂತನೆಯನ್ನು ಮಾಡುವಂತಹ ಒಂದು ಪ್ರಯತ್ನ. ಹೀಗೆ
ಭಗವಂತನ ಯಾಕೆ ಅವತಾರ ಮಾಡ್ತಾನೆ ಅಂತ ಕೇಳಿದರೆ ಭಗವಂತನನ್ನ ಬಗ್ಗೆ ಕೇಳಬೇಕಂತೆ. ಯಾಕೆ? ನಮಗೆ ಭಾಗವತ ಕೊಡುವಂತಹ ವಿಚಾರ ಏನು ಅಂತಂದರೆ, ಆ ಯದೋಶ್ಚ ಧರ್ಮಶೀಲಸ್ಯ ಅಂತ ಹೇಳಿಕೊಂಡು ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಚಂದ್ರವಂಶ, ಸೂರ್ಯವಂಶ ಇತ್ಯಾದಿಗಳಲ್ಲಿ ಇದರ ವಿವರಣೆ ಇದೆಲ್ಲವನ್ನೂ ಕೂಡ ನೀಡಿದ್ದಾರೆ. ಅದಾದ ಮೇಲೆ ಈಗ ಯದುಕುಲನಾಗಿರತಕ್ಕಂತಹ ಕೃಷ್ಣ ಅವನ ಚಿಂತನೆಯನ್ನ ನಡೆಸಬೇಕು, ಅವನ ಬಗ್ಗೆ ತಿಳ್ಕೊಳ್ಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಆ ಕೃಷ್ಣನ ಕಥೆಯನ್ನ ಕೇಳಬೇಕು, ಹೇಳಬೇಕು ಎಂಬುದಾಗಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಕೃಷ್ಣನ ಆ ಕಥೆಯನ್ನ ಕೇಳುವುದಕ್ಕೋಸ್ಕರವಾಗಿ ತಾವು ಪ್ರಾರ್ಥನೆಯನ್ನ ಮಾಡಿ ತನ್ಮೂಲಕವಾಗಿ ಆ ಭಗವಂತನ ವಿಚಾರವನ್ನ ಕೇಳ್ತಾರೆ. ಯಾಕೆ ನಾವು ಆ ಭಗವಂತನ ಅಥವಾ ಈ ಭಾಗವತದ ಕಥೆಯನ್ನ ಕೇಳಬೇಕು ಅಂತ ಕೇಳಿದ್ರೆ, ಒಳ್ಳೆಯ ಒಂದು ವಿಚಾರವನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಪಿತಾಮಹಾಮಿ ಸಮರೇ ಅಮರಂಜೈ ದೇವವ್ರತಾದ್ಯ ಅತಿರಥೈ ಸ್ತಿಮಿಂಗಿಲೈ ದುರತ್ಯಂ ಕೌರವ ಸೈನ್ಯ ಸಾಗರಂ ಕೃತ್ವಾತರನ್ ವತ್ಸಪದಂ ಯತ್ಫಲವಾಹ. ಏನು ಅಂತ ಕೇಳಿದ್ರೆ, ಈ ಯುದ್ಧವನ್ನ ದಾಟಬೇಕು ಅಂತ ಆದರೆ ಅದರಲ್ಲಿ ದೇವತೆಗಳನ್ನು ಕೂಡ ಮಣಿಸುವಂತಹ ಸಾಮರ್ಥ್ಯವುಳ್ಳಂತಹ ಭೀಷ್ಮ ಇತ್ಯಾದಿ ಅತಿರಥ ಮಹಾರಥರು ಇದ್ರು ಇದರಲ್ಲಿ. ಅಂತಹ ಅತಿರಥ ಮಹಾರಥರ ಎದುರಿನಲ್ಲಿ ಅದನ್ನ ಸುಲಭವಾಗಿ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದಾಟಲು ಅಸಾಧ್ಯವಾದಂತಹ ಆ ಸೈನ್ಯವನ್ನ ಪಾಂಡವರು ಹೇಗೆ ಮಾಡಿದ್ರು ಅಂತ ಕೇಳಿದ್ರೆ, ಪಾಂಡವರು ಕೃಷ್ಣನ ಸಹಾಯವನ್ನ ಇಟ್ಟುಕೊಂಡ್ರು. ಅಂತಹ ಕೃಷ್ಣನ ಸಹಾಯದಿಂದಾಗಿ ಕೃಷ್ಣನನ್ನ ಮುಂದಕ್ಕಿಟ್ಟುಕೊಂಡು ಎಲ್ಲ ಏನು ಅತಿರಥರು ಮಹಾರಥರು ಯಾರೆಲ್ಲ ಇದ್ರು ಅವರೆಲ್ಲರನ್ನೂ ಕೂಡ ಈ ಪಾಂಡವರು ಅನಾಯಾಸವಾಗಿ ದಾಟಿದರು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಕೃಷ್ಣನ ಭಗವಂತನ ಚಿಂತನೆ ಯಾಕೆ ಬೇಕು ಅಂತ ಕೇಳಿದ್ರೆ, ಈ ಎಲ್ಲ ಪರ್ವಕಾಲಗಳಲ್ಲಿ ಅಥವಾ ಇನ್ನಿತರ ನಮ್ಮ ಎಲ್ಲ ಜೀವಮಾನದ ಉದ್ದಕ್ಕೂ ಕೂಡ ನಾವು ಯಾವುದನ್ನ ನಿತ್ಯದಲ್ಲಿಯೂ ಕೂಡ ಇಟ್ಟುಕೊಳ್ಳಬೇಕು ಅಂತ ಕೇಳಿದ್ರೆ ಭಗವಂತನ ಸ್ಮರಣೆ, ಭಗವಂತನ ನಾಮ ಅದರ ಉಚ್ಚಾರಣೆಯನ್ನ ಮಾಡಿ ಅದರಿಂದಾಗಿ ನಾವು ಏನಾಗಬಹುದು, ಈ ಸುಲಭವಾದ ಏನು ಕಷ್ಟಸಾಧ್ಯವಾದಂತಹ ಜೀವನ ಅಂತಹ ದೊಡ್ಡ ಸಾಗರವನ್ನು ದಾಟಲಿಕ್ಕೆ ಸಾಧ್ಯವಾಗಿದೆ ಎಂದು ಹೇಳ್ತಾರೆ. ಯಾಕೆಂದರೆ ಕೃಷ್ಣಾಮೃತ ಮಹಾರ್ಣವದಲ್ಲಿಯೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಬಾಹುಭ್ಯಾಂ ಕಸ್ಸಾಗರಂ ತತ್ವ ವಿಚ್ಛೇದ ಕುಮಾರ್ಭುವಿ ಅಂತ. ನಾವು ದಾಟಬೇಕು ಅಂತಾದ್ರೆ ಯಾವುದನ್ನ, ಈ ಸಮುದ್ರವನ್ನ ದಾಟಬೇಕು ಅಂತಾದ್ರೆ ಯಾರೂ ಕೂಡ ಈಜಿಕೊಂಡು ದಾಟಲಿಕ್ಕೆ ಪ್ರಯತ್ನವನ್ನ ಪಡುವುದಿಲ್ಲ. ಮತ್ತೇನು ಮಾಡ್ತಾರೆ ಅಂತ ಕೇಳಿದ್ರೆ, ಆ ಸಂಸಾರವನ್ನ ಏನು ಸಾಗರವನ್ನ ದಾಟಬೇಕು ಅಂತಾದ್ರೆ ಅದಕ್ಕೆ ವಿಶೇಷವಾಗಿ ನಾವು ಯಾವುದೋ ಒಂದು ವಿಶೇಷವಾದ ವಿಶಿಷ್ಟವಾದ ಯಾನವನ್ನ ಅವಲಂಬಿಸ್ತೇವೆ. ಯಾನದ ಮೂಲಕವಾಗಿ ಆ ಸಾಗರವನ್ನ ದಾಟುತ್ತೇವೆ. ಅದೇ ರೀತಿಯಾಗಿ ಸಂಸಾರ ಈ ಸಾಗರವನ್ನ ದಾಟಬೇಕು ಅಂತಾದ್ರೆ ಅದಕ್ಕೆ ನಾವೆಗಳು, ಅದಕ್ಕೆ ಸಹಕಾರಿ ಯಾವುದು ಅಂತಂದ್ರೆ ಅದು ಭಗವಂತನ ನಾಮ, ಭಗವಂತನ ಧ್ಯಾನ, ಭಗವಂತನ ಭಜನೆ. ಇದೇ ನಮಗೆ ಮುಖ್ಯವಾಗಿ ಆ ಭಗವಂತನಲ್ಲಿಗೆ ನಮ್ಮನ್ನ, ಭಗವಂತನೆಡೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕಿರತಕ್ಕಂತಹ ಒಂದು ಸುಲಭವಾದಂತಹ ಸಾಧನ ಎಂಬುದಾಗಿ ಹೇಳ್ತಾರೆ.
ಇದಾದ ಮೇಲೆ ಆ ಭಗವಂತನ ಚಿಂತನೆ ಮಾಡಲೇಬೇಕು ಅಂತ ಹೇಳಿಕೊಂಡು, ಯಾಕೆ ಅಲ್ಲಿ ಕೃಷ್ಣನ ವ್ಯವಸ್ಥೆಯನ್ನ ಏನು ಮಾಡ್ತಾನೆ, ಕೃಷ್ಣ ಯಾವ ರೀತಿಯಾಗಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಕೇಳಿದಾಗ, ಆ ಉತ್ತರೆಯ ಗರ್ಭಕ್ಕೆ ಬಿಟ್ಟಿರತಕ್ಕಂತಹ ಆ ಅಶ್ವತ್ಥಾಮಾಚಾರ್ಯರ ಅಸ್ತ್ರ, ಅಶ್ವತ್ಥಾಮಾಚಾರ್ಯರು ಬಿಟ್ಟಿರುವಂತಹ ಅಸ್ತ್ರ ಅದು ಉತ್ತರೆಯ ಗರ್ಭಕ್ಕೆ ಬಿಟ್ಟಿದ್ದಾರೆ. ಉತ್ತರೆಯ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು ಭಗವಂತ. ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ಚಕ್ರಾದಿ ಆಯುಧಗಳನ್ನ ಧಾರಣೆ ಮಾಡಿಕೊಂಡು ಸ್ವಯಂ ತಾನು ಚಕ್ರಧಾರಿಯಾಗಿ ಆ ಚಕ್ರದಲ್ಲಿ ಸನ್ನಿಹಿತನಾಗಿ ಅಲ್ಲಿ ಆ ಗರ್ಭವನ್ನ ರಕ್ಷಣೆ ಮಾಡಿದ. ಅಂತಹ ಭಗವಂತ ನಮ್ಮನ್ನ ನಿಶ್ಚಿತವಾಗಿಯೂ ಕೂಡ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಇಲ್ಲಿ ಭಗವಂತ ಅವತಾರವನ್ನ ಮಾಡಿದ ಎಂಬುದನ್ನು ಹೇಳಬೇಕು. ಯಾಕೆ ಅವತಾರ ಮಾಡಿದ ಅಂತ ಕೇಳಿದಾಗ, ಅದಕ್ಕೆ ಅವತಾರದ ಹಿನ್ನೆಲೆಯನ್ನ ಕಿಂಚಿತ್ತಾಗಿ ಕೊಡ್ತಾರೆ. ಭಗವಂತ ಅವತಾರ ಮಾಡಬೇಕು. ಯಾಕೆ ಅವತಾರ ಮಾಡಿದ? ಭಗವಂತ ಮನುಷ್ಯಾಕೃತಿಯನ್ನ ಧಾರಣೆ ಮಾಡಿಕೊಂಡು, ವಾಸ್ತವಿಕವಾಗಿ ಭಗವಂತನಿಗೆ ಯಾವ ಈ ಪ್ರಾಕೃತವಾದ ರೂಪಗಳು ಇಲ್ಲದಿದ್ರೂ ಕೂಡ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ತಾನು ಏನು ಮನುಷ್ಯನಂತೆ ಅವತಾರವನ್ನ ಮಾಡಿದ. ಭಗವಂತ ಮನುಷ್ಯಾಕೃತಿಯನ್ನ ಅವತಾರ ತೆಗೆದುಕೊಂಡು ಅವತಾರ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ಅವನು ಹೇಳ್ತಾರೆ, ಅದರ ವಿಚಾರವನ್ನ ನಮಗೆ ಭಾಗವತ ಕೊಡ್ತದೆ. ಭೂಮಿರ್ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈ ಆಕ್ರಾಂತಾ ಭೂರಿಭಾರೇಣ ಬ್ರಹ್ಮಾಣಂ ಶರಣಂ ಯಯೋ ಅಂತ. ಭೂದೇವಿ ಅವಳು ಪ್ರಾರ್ಥನೆಯನ್ನ ಮಾಡ್ತಾಳಂತೆ. ಏನು ಪ್ರಾರ್ಥನೆ ಮಾಡ್ತಾಳೆ ಅಂತ ಕೇಳಿದ್ರೆ, ತುಂಬಾ ಭೂಮಿಯಲ್ಲಿ ಭಾರ. ಯಾಕೆ ಭೂಮಿಯಲ್ಲಿ ಭಾರ ಅಂತ ಕೇಳಿದ್ರೆ, ದೈತ್ಯರ ಸಂತತಿ ಅನೇಕ ದೈತ್ಯರು ಭೂಮಿಯಲ್ಲಿ ತಮ್ಮದೇ ಸಾಮ್ರಾಜ್ಯವನ್ನ ಅವರು ಹೂಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಭೂಮಿದೇವಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಅವಳು ಬ್ರಹ್ಮನ ಬಳಿಗೆ ಹೋಗ್ತಾಳಂತೆ. ಗೌರ್ಭೂತ್ವಾಶ್ರಮುಖಿ ಖಿನ್ನ ವೃದಂತಿ ಕರುಣಂ ಯಥಾ ಉಪಸ್ಥಿತಾಂತಿಕೆ ತಸ್ಯೈ ವ್ಯಸನಂ ಸಮವೋಚತ ಅಂತ ಎಂಬ ಮಾತನ್ನ ಭಾಗವತ ನಮಗೆ ಕೊಡ್ತದೆ. ಏನು ಅಂತ ಕೇಳಿದ್ರೆ, ಗೋರೂಪ, ಸಾತ್ವಿಕವಾದಂತಹ ಒಂದು ಗೋವಿನ ರೂಪವನ್ನ ತಾಳಿಕೊಂಡು ಅವಳು ಬ್ರಹ್ಮದೇವರ ಬಳಿಗೆ ಹೋಗ್ತಾಳೆ. ಬ್ರಹ್ಮದೇವರ ಬಳಿಗೆ ಹೋಗಿ ಅಲ್ಲಿ ತುಂಬ ಕರುಣಾಮುಖವಾಗಿ ಕಣ್ಣಿನಲ್ಲಿ ನೀರನ್ನ ಸುರಿಸಿಕೊಂಡು ಅವಳು ಬ್ರಹ್ಮನ ಬಳಿಗೆ ತನ್ನ ದುಃಖವನ್ನು ಹೇಳಿಕೊಳ್ತಾಳಂತೆ. ಏನು ಅಂತಂದ್ರೆ, ನನಗೆ ಈ ದೈತ್ಯರ ಅಸುರರ ಕಾಟ ತುಂಬ ಅಧಿಕವಾಗಿದೆ. ಭೂಭಾರ ಹರಣಾಯಚ ಅಂತ. ಭೂಮಿಯಲ್ಲಿ ಕೃಷ್ಣನ ಅವತಾರದ ಹಿನ್ನೆಲೆ ಇದು. ಕೌರವಾಣ ವಿನಾಶಾಯ, ಅದಾದ ಮೇಲೆ ಭೂಭಾರ ಹರಣಾಯಚ, ಪಾಂಡವಾನ ಹಿತಾರ್ಥಾಯ. ಈ ಒಂದು ಅರ್ಘ್ಯದ ಚಿಂತನೆಯಲ್ಲಿ ನಾವು ಮಾಡಿದೆವು ಅಂತ ಹೇಳಿದ್ರೆ, ಭಗವಂತ ಅವತಾರದ ಹಿನ್ನೆಲೆ ಅದು ಕೇವಲ ಒಂದು ಜಗತ್ತಿನ ಉನ್ನತಿಗೋಸ್ಕರವಾಗಿ, ಜಗತ್ತಿನ ಔನ್ನತ್ಯಕ್ಕಾಗಿ ಅಷ್ಟೇ ಅಲ್ಲದೆ ಆ ಭೂಭಾರ ಹರಣ ಆಗಬೇಕು. ಭೂಮಿಯಲ್ಲಿ ಆಸುರಿ ಸಂಪತ್ತು, ಆಸುರಿ ವಿಷಯಗಳು, ಆಸುರಿ ಶಕ್ತಿಗಳು ಇರಬಾರದು ಎಂಬ ವ್ಯವಸ್ಥೆಯಿಂದಾಗಿ ಭಗವಂತ ಅವತಾರವನ್ನು ಮಾಡಬೇಕು ಅಂತ ಅಲ್ಲಿ ಭೂಮಿ ದೇವಿಯಿಂದ ಪ್ರಾರ್ಥಿತನಾಗಿ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ.
ಯಾಕೆ ಅಂತಂದರೆ ಆ ಭೂದೇವಿ ಬಂದು ಬ್ರಹ್ಮದೇವರ ಬಳಿಯಲ್ಲಿ ಕೇಳ್ತಾನಂತೆ. ಕೇಳ್ತಾಳೆ ಅವಳು. ಏನು ಅಂತ ಕೇಳಿದರೆ, ನನಗೆ ಭೂಮಿಯಲ್ಲಿ ತುಂಬ ದೈತ್ಯರ ಒಂದು ಕಾಟ ಅಧಿಕವಾಗಿದೆ, ಅದಕ್ಕೋಸ್ಕರವಾಗಿ ಬ್ರಹ್ಮದೇವರನ್ನ ಹೋಗಿ ಭೂದೇವಿ ಸ್ತೋತ್ರ ಮಾಡುತ್ತಾಳೆ. ಬ್ರಹ್ಮದೇವರ ಸ್ತೋತ್ರವನ್ನ ಬ್ರಹ್ಮದೇವರ ಬಳಿಗೆ ಬಂದು ಭೂದೇವಿ ತನ್ನ ಅಳಲನ್ನ ಕೇಳಿಕೊಂಡಾಗ ಬ್ರಹ್ಮದೇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಬ್ರಹ್ಮದೇವರು ಕೂಡ ಹೇಳ್ತಾರೆ. ಬ್ರಹ್ಮದೇವರು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ, ಅವರು ಬ್ರಹ್ಮ ದುಪಧಾರ್ಯಾತ ಸಹದೇವಿ ಸ್ತಃ ಅಂತ ಆ ಬ್ರಹ್ಮದೇವರು ಭೂಮಿ ತಾಯಿಯ ಮಾತನ್ನ ಕೇಳಿಕೊಂಡು ಅವರು ಬರುವಂತಹ ವ್ಯವಸ್ಥೆಯಲ್ಲಿಗೆ ಕೇಳಿದ್ರೆ, ಜಗಾಮ ಸತ್ರನಯನ ಸ್ಥೀರಂ ಕ್ಷೀರಪಯೋನಿಧೆ ಅಂತ ಒಂದು ಭಾಗವತ ಹೇಳ್ತದೆ ನಮಗೆ. ಬ್ರಹ್ಮದೇವರು ಎಲ್ಲಿಗೆ ಬಂದರು ಅಂತ ಕೇಳಿದ್ರೆ, ಅವರು ಬಂದದ್ದು ನೇರವಾಗಿ ಕ್ಷೀರ ಸಮುದ್ರದ ಬಳಿಗೆ. ಯಾಕೆ ಅಂತ ಕೇಳಿದ್ರೆ, ಕ್ಷೀರ ಸಮುದ್ರದಲ್ಲಿ ಭಗವಂತ ಪವಡಿಸಿರ್ತಾನೆ. ಆ ಕ್ಷೀರ ಸಮುದ್ರಶಾಹಿಯಾಗಿರುವಂತಹ ಭಗವಂತ ಅವನ ಬಳಿಗೆ ಬಂದು ಬ್ರಹ್ಮದೇವರು ಪ್ರಾರ್ಥನೆಯನ್ನ ಮಾಡ್ತಾರಂತೆ. ಹೇಗೆ ಅಂತ ಕೇಳಿದ್ರೆ, ಪುರುಷ ಸೂಕ್ತೇನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವೇದ ಅದರ ಒಂದು ವಿಸ್ತೃತವಾದಂತಹ ವ್ಯವಸ್ಥೆಯಲ್ಲಿ ವೇದ ಅಗಾಧವಾದದ್ದು, ಅನಂತವಾದಂತಹ ವೇದಗಳು. ಅದರ ವ್ಯವಸ್ಥೆಯಲ್ಲಿ ಪುರುಷ ಸೂಕ್ತ ಎಂಬುದು ವೇದ ಪುರುಷ ಸೂಕ್ತಗಾಹ ಅಂತ. ಪುರುಷ ಸೂಕ್ತದ 3 ಪಾದಗಳು 3 ವೇದಗಳ ಸಾರಭೂತವಾದಂತಹದ್ದು. ಅಂತಹ ಪುರುಷ ಸೂಕ್ತದ ಮೂಲಕವಾಗಿ ಬ್ರಹ್ಮದೇವರು ಸ್ತೋತ್ರವನ್ನ ಮಾಡ್ತಾರೆ. ಪುರುಷ ಸೂಕ್ತೇನ ಉಪತಸ್ಥೆ ಅಂತ. ಪುರುಷ ಸೂಕ್ತದ ಮೂಲಕವಾಗಿ ದೇವರನ್ನ ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾರೆ. ಹೀಗೆ ಈ ಭೂದೇವಿಯ ಮಾತನ್ನ ದೇವತೆಗಳ ಸಮಾಧಾನಕ್ಕೋಸ್ಕರವಾಗಿ ಭಗವಂತ ಆಕಾಶದಲ್ಲಿ ನಿಂತುಕೊಂಡು ಹೇಳ್ತಾನಂತೆ. ಏನು ಅಂತ ಕೇಳಿದ್ರೆ, ದೇವತೆಗಳಿಗೆ ಗಾ ಪೌರುಷೀಂ ಮೇ ಶೃಣುತ ಅಮರಾ ಪುನಃ ವಿಧೀಯತಾ ಆಶು ತಥೈವ ಮಾಚಿರಂ ಅಂತ ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ನೀವು ಇನ್ನು ಮುಂದೆ ತಡ ಮಾಡಬಾರದು. ಏನು ಅಂತ ಕೇಳಿದ್ರೆ, ನಾನು ಒಂದು ನಿಯಮವನ್ನು ಹೇಳ್ತೇನೆ, ನಿಮಗೆ ಒಂದು ವಿಚಾರವನ್ನು ಹೇಳ್ತೇನೆ, ಅದನ್ನ ನೀವು ಬೇಗನೆ ಮಾಡಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಇದಕ್ಕೆ ಏನು ಭಗವಂತ ಆ ಅವತಾರವನ್ನು ಮಾಡಬೇಕು ಅಂತ ಹೇಳಿಕೊಂಡು ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅವತಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿ ಎಲ್ಲಿ ಜಾಗವನ್ನು ಕೂಡ ಹೇಳ್ತಾರೆ. ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷ ಪರಃ ಜನಿಷ್ಯದೇ ತ್ರಿಯಾರ್ಥಂ ಸಂಭವಂತು ಸುರಸ್ತ್ರಿಯ ಅಂತ. ವಸುದೇವನ ಪತ್ನಿಯಲ್ಲಿ ಆ ಅವತಾರವನ್ನ ಮಾಡಬೇಕು, ಅಲ್ಲಿ ಅವತಾರವನ್ನ ಮಾಡಲಿ ಎಂಬಂತಹ ಮಾತನ್ನು ಹೇಳುತ್ತಾರೆ. ಮತ್ತೆ ದೇವತಾ ಸ್ತ್ರೀಯರು ಕೂಡ ಅವತಾರವನ್ನ ಮಾಡಬೇಕು ಅಂತ. ಕೇವಲ ಅಷ್ಟು ತಾನು ಮಾತ್ರ ಅವತಾರವನ್ನ ಮಾಡುವುದಲ್ಲ, ದೇವತೆಗಳು ಕೂಡ ಅವತಾರವನ್ನ ಮಾಡಬೇಕು ಎಂಬಂತಹ ವಿಚಾರವನ್ನ ಭಗವಂತನ ಆಜ್ಞೆ. ಸಹಜವಾಗಿ ಭಗವಂತನೇ ಜಗತ್ತಿಗೆ ಅವತಾರವನ್ನ ಮಾಡ್ತಾನೆ ಅಂತ ಆಗುವಾಗ ಉಳಿದಂತಹ ಭಗವಂತನ
ವ್ಯವಸ್ಥೆಯಲ್ಲಿ ಭಗವಂತನ ಪರಿವಾರತೆಯ ಇರುವಂತಹ ಎಲ್ಲ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಅಂತ ಏನು ನಾವು ಭಗವಂತನ ಪರಿವಾರವನ್ನು ಚಿಂತನೆ ಮಾಡ್ತೇವೆ, ಆ ಎಲ್ಲ ಪರಿವಾರಗಳು ಕೂಡ ಅವತಾರವನ್ನು ಮಾಡಲೇಬೇಕು. ಅದೇ ರೀತಿಯಾಗಿ ಇಲ್ಲಿ ಅವನು ಇನ್ನು ಮುಂದೆ ವಿಚಾರವನ್ನು ಹೇಳ್ತಾರೆ, ಯಾರೆಲ್ಲ ಅವತಾರವನ್ನು ಮಾಡಬೇಕು. ಶೇಷ ಎಲ್ಲ ಶೇಷಾದಿಗಳು, ಇಂದ್ರಾದಿಗಳು, ಬ್ರಹ್ಮಾದಿಗಳು ಎಲ್ಲರೂ ಕೂಡ ಅವತಾರವನ್ನು ಮಾಡಬೇಕು. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವ್ಯವಸ್ಥೆಯನ್ನು ಇಟ್ಟುಕೊಂಡು ಅವತಾರವನ್ನು ಮಾಡಲಿಕ್ಕೆ ಹೇಳ್ತಾರೆ. ಭಾಗವತ ಕೊಡುವಂತಹ ಚಿಂತನೆಯಂತಹದ್ದು ಅಂತ ಕೇಳಿದ್ರೆ, ವಾಸುದೇವ ಕಲಾನಂದ ತಾತ್ರವದನ ಸ್ವರ ಅಗ್ರತೋ ಭವಿತಾ ದೇವೋ ಹರೇ ಪ್ರೇಚಿಕೀರ್ಷಯ ಅಂತ ಭಾಗವತ ಹೇಳ್ತದೆ. ಏನು ಆ ಶೇಷ ಅವನು ಬಲರಾಮನಾಗಿ ಅವತಾರವನ್ನು ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಅವನು ಸಹಸ್ರವಕ್ತ್ರ ಅಲ್ವಾ. ಶೇಷ 1000 ಹೆಡೆ ಉಳ್ಳವನು, 1000 ಹೆಡೆಯಲ್ಲಿ 1000 ಮುಖವುಳ್ಳವನು. ಆ 1000 ಮುಖವುಳ್ಳಂತಹ ಶೇಷ ಅವನು ಅವತಾರವನ್ನು ಮಾಡಬೇಕು. ಅವನು ಭಗವಂತನನ್ನ ಹಾಸಿಗೆಯಾಗಿ, ತಾನು ಹಾಸಿಗೆಯಾಗಿದ್ದುಕೊಂಡು ಭಗವಂತನನ್ನು ಧಾರಣೆ ಮಾಡುವವನು. ಆದ್ದರಿಂದ ಅವರು ಅವತಾರವನ್ನು ಮಾಡಬೇಕು. ಯಾಕೆ? ಅವನು ಅಣ್ಣನಾಗಿ ಅವತಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಣ್ಣನಾಗಿ ಅವತಾರವನ್ನು ಮಾಡ್ತಾರೆ ಅಂತ ಕೇಳಿದರೆ, ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅವನು ಇದಕ್ಕೆ ನಮಗೆ ಉತ್ತರವನ್ನು ಕೊಡುವಂತಹದ್ದು ತಾತ್ಪರ್ಯ ನಿರ್ಣಯ. ತಾನು ರಾಮಾವತಾರದಲ್ಲಿ ಭಗವಂತ ರಾಮಾವತಾರವನ್ನು ತಾಳಿದಾಗ, ಆ ರಾಮಾವತಾರದಲ್ಲಿ ತಮ್ಮನಾಗಿ ಸೇವೆಯನ್ನು ಮಾಡಿದವನು ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದಾಗ ಶೇಷ ಏನು ಪುಣ್ಯವನ್ನು ಸಂಪಾದನೆ ಮಾಡಬೇಕೋ, ತನ್ನ ಏನು ಯೋಗ್ಯತೆ ಇದೆಯೋ ಯೋಗ್ಯತೆಯನ್ನು ಮೀರಿ, ಯೋಗ್ಯತಾಧಿಕವಾಗಿ ಅವನು ತನ್ನ ಯೋಗ್ಯತೆಯನ್ನು ಮೀರಿ ಪುಣ್ಯವನ್ನು ಸಂಪಾದನೆ ಮಾಡಿದ್ದ. ಆ ಯೋಗ್ಯತೆಯನ್ನು ಮೀರಿ ಇರುವಂತಹ ಪುಣ್ಯ ಅದನ್ನು ಹ್ರಾಸಗೊಳಿಸುವುದಕ್ಕೋಸ್ಕರವಾಗಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವನು ಅಣ್ಣನಾಗಿ ಕೃಷ್ಣಾವತಾರದಲ್ಲಿ ಶೇಷನನ್ನ ಅಣ್ಣನಾಗಿ ಅವತಾರವನ್ನು ಮಾಡಿಸ್ತಾನೆ. ಅಲ್ಲಿ ಶೇಷನಾಗಿ ಅವತಾರವನ್ನು ಮಾಡಿ ಅವನ ಎಲ್ಲ ಆ ಪುಣ್ಯಗಳು ಏನಿತ್ತೋ ಅದನ್ನು ಒಂದು ಹಂತದ ವ್ಯವಸ್ಥೆಗೆ ತರುವಂಥವನು. ಹೀಗೆ ಆ ಭಗವಂತ ಅವತಾರವನ್ನು ಮಾಡುವಂತಹ ಪೀಠಿಗೆ ತಾನು ಅವತಾರವನ್ನು ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಮಾಡ್ತಾನೆ. ಅದರಲ್ಲಿ ಹೇಳ್ತಾರೆ, ಯಾಕೆ ಭಗವಂತನ ಅವತಾರ ಆಗಬೇಕು ಆಯಿತು, ಯಾಕೆ ಆಯಿತು ಅಂತ ಕೇಳಿದ್ರೆ, ಅಲ್ಲಿ ಭಾಗವತ ಕೊಡುವಂತಹ ಒಂದು ಚಿಂತನೆ ಏನು ನಮಗೆ ಅಂತ ಕೇಳಿದ್ರೆ, ಸಹಜವಾಗಿ ಆ ಕಂಸ ತನ್ನ ಶೂರಸೇನ ರಾಜ ಅವನು ಮಥುರಾದಲ್ಲಿ ತಾನು ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ವಸುದೇವ ದೇವಕಿಯನ್ನು ತನ್ನ ತಂಗಿಯಾಗಿರತಕ್ಕಂತಹದ್ದನ್ನು ಅಲ್ಲಿ ಆ ವಸುದೇವನಿಗೆ ನೀಡಿ ಅಲ್ಲಿ ಅವರಿಗೆ ಮದುವೆಯನ್ನು ಮಾಡ್ತಾನೆ. ತನ್ನ ತಂಗಿಯಾಗಿರತಕ್ಕಂತಹ ಉಗ್ರಸೇನ ರಾಜ ಮಗನಾದಂತಹ ಕಂಸ ಆ ತಂಗಿಯಾದಂತಹ ದೇವಕಿಗೆ ಒಳ್ಳೆಯ ಒಂದು ಸಂಬಂಧವನ್ನು ನೋಡಿ ತಾನು ಮದುವೆಯನ್ನು ಮಾಡಬೇಕು ಎಂಬುದಾಗಿಟ್ಟುಕೊಂಡು ಒಳ್ಳೆಯ
ಒಂದು ವಸುದೇವನಿಗೆ ಯೋಗ್ಯನಾದಂತಹ ವರನಿಗೆ ನೀಡಿ ಅಲ್ಲಿ ಆ ಮದುವೆಯನ್ನು ಮಾಡಿಸ್ತಾನೆ. ಮಾಡಿಸಿ ಎಂತಹದ್ದು ಅಂತ ಕೇಳಿದ್ರೆ ತುಂಬ ಅಧಿಕವಾದಂತಹ ಸಾಮಾನ್ಯವಾದಂತಹ ವ್ಯವಸ್ಥೆ ಅಲ್ಲ, ತುಂಬ ದೊಡ್ಡ ಚಿಂತನೆ, ಏನು ಅದ್ಧೂರಿಯಾಗಿ ತಾನು ವಿವಾಹದ ಒಂದು ತಯಾರಿಯನ್ನು ಮಾಡ್ತಾನೆ, ಮದುವೆಯನ್ನು ಮಾಡಿಸ್ತಾನೆ ದೇವಕಿಗೆ. ಆ ದೇವಕಿಗೆ ಮದುವೆಯನ್ನು ವಸುದೇವನ ಜೊತೆಗೆ ಮಾಡಿಸಿದ್ದಾನೆ. ಮಾಡಿಸಿರುವಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಅಲ್ಲಿ ಆ ಮದುವೆಯನ್ನು ಮಾಡಿಸಿ ತಾನು ಇನ್ನೇನು ಅವಳನ್ನು ಕರೆದುಕೊಂಡು ಹೋಗಬೇಕು ಅಂತ ಇಟ್ಟುಕೊಂಡಾಗ ಅಲ್ಲಿ ಒಂದು ವಾಣಿ, ಆಕಾಶದಿಂದಾಗಿ ಒಂದು ಮಾತು. ಆ ಮಾತು ಇಡೀ ಒಂದು ಕಂಸನ ಚಿತ್ರಣವನ್ನೇ ಬದಲಿಸಿ ಬಿಡ್ತದೆ. ಕಂಸ ತನ್ನ ತಂಗಿ ಎಂಬ ವ್ಯವಸ್ಥೆಯಲ್ಲಿ ತುಂಬ ಅದ್ಧೂರಿಯಾಗಿ ಮದುವೆಯನ್ನು ಮಾಡ್ತಾ ಇದ್ದ. ಆದರೆ ಈ ಒಂದು ಆಕಾಶವಾಣಿ ಈ ಮಾತನ್ನ ತಾನು ಕೇಳಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಹೇಳ್ತಾರೆ, ಅಸ್ಯಾಸ್ಪಷ್ಟಮೋ ಗರ್ಭೋ ಹಂತಾಯ ನಯಸೇ ಬುಧ ಅಂತ ಒಂದು ಮಾತನ್ನ ಅಶರೀರವಾಣಿ. ಹೇ ಮೂರ್ಖ ಕಂಸ, ನಿನಗೆ ಗೊತ್ತಿಲ್ಲ ಏನು ಅಂತ ಕೇಳಿದ್ರೆ, ನೀನೀಗ ಯಾರನ್ನ ಈ ಮೆರವಣಿಗೆಯಲ್ಲಿ ನೀನು ಕರೆದುಕೊಂಡು ಹೋಗ್ತಾ ಇದ್ದೀಯೋ ಅಸ್ಯಾಸ್ತು ಅಷ್ಟಮ, ಇವಳ 8ನೆಯ ಗರ್ಭದಿಂದಾಗಿ ನಿನಗೆ ಮೃತ್ಯು ಅಂತ. ಅಂದರೆ ಎಷ್ಟು ತಾನು ಇಡೀ ಚಿಂತನೆ ಎಲ್ಲಿಯ ತನಕ ಇತ್ತು ಅಂತ ಕೇಳಿದ್ರೆ, ಆ ಮದುವೆಯ ಮುಂದಾಳುತ್ವವನ್ನು, ತನ್ನ ತಂಗಿಯ ಮದುವೆಯ ಮುಂದಾಳುತ್ವವನ್ನು ವಹಿಸಿಕೊಂಡು ಅವಳನ್ನು ಮೆರವಣಿಗೆ ಮಾಡ್ತಾ ಇರುವಂತಹ ಕಂಸ ಈ ಒಂದು ಮಾತಿಗೆ ತಾನು ಪೂರ್ತಿ ಬೆವತು ಹೋಗಿಬಿಡ್ತಾನೆ. ಇವಳ 8ನೆಯ ಗರ್ಭದಿಂದಾಗಿ ನನಗೆ ಮೃತ್ಯು ಅಂತಾದರೆ, ಈ ಮೃತ್ಯು ನನಗೆ ಮೃತ್ಯುವನ್ನು ಕೊಡುವಂತ ಇವಳ ಮಗು ಅಂತಾಗಿಬಿಟ್ರೆ ತನ್ನ ತಂಗಿ ಎಂಬುದನ್ನು ಕೂಡ ತಾನು ಮರೆತು ಬಿಟ್ಟು ಏನು ಅವಳನ್ನ ಕೊಲ್ಲಬೇಕು ಅಂತ ಹೇಳಿಕೊಂಡು ಉದ್ಯುಕ್ತನಾಗ್ತಾನೆ. ತನ್ನದೇ ಆಗಿರುವಂತಹ ತಂಗಿ, ತನ್ನ ತಂಗಿಯ ಗರ್ಭ ಅದು ಆ ಮಾವನ ಸಂಹಾರಕ್ಕೆ ಕಾರಣವಾಗ್ತದೆ ಅಂತಾದ್ರೆ ಯಾರು ತಾನೇ ಸುಮ್ಮನಿರ್ಲಿಕ್ಕೆ ಸಾಧ್ಯ? ಅಂತಹ ಭಗಿನಿ ಹಂತುಮಾರಬ್ಧ ಅಂತ ತನ್ನ ತಂಗಿಯನ್ನ ತಾನಿನ್ನು ಅವಳನ್ನ ಸಂಹಾರ ಮಾಡಬೇಕು, ಅವಳನ್ನ ಇನ್ನು ಮುಂದೆ ಜೀವನ ಮಾಡಲಿಕ್ಕೆ ಜೀವಿಸಲು ಬಿಡಬಾರದು ಎಂಬುದಾಗಿ ಅವನ ಆಲೋಚನೆಯನ್ನು ಮಾಡ್ತಾನೆ. ಹೀಗೆ ಹೇಳಿದಾಗ ಆ ವಸುದೇವ ಸಮಾಧಾನ ಮಾಡ್ತಾನಂತೆ ಕಂಸನನ್ನ. ಏನು ಅಂತಂದ್ರೆ, ನಿನಗೀಗ ಏನೀಗ ಈ ಒಳ್ಳೆಯ ನಿನ್ನ ತಂಗಿಯನ್ನ ಇಂತಹ ಒಂದು ಸಾ ಕಥಂ ಭಗಿನಿ ಮನ್ಯಾ ಸ್ವಯಂ ಉದ್ವಾಹ ಪರ್ವಣಿ, ನಿನ್ನ ತಂಗಿಯ ಮದುವೆಯ ಸಂದರ್ಭದಲ್ಲಿ ನಿನ್ನ ತಂಗಿಯನ್ನ ಆಯಾವುದೋ ಒಂದು ಅಶರೀರವಾಣಿಗೆ ನೀನು ಭಯಪಟ್ಟು ನಿನ್ನ ತಂಗಿಯನ್ನು ನೀನು ಸಂಹಾರ ಮಾಡಲಿಕ್ಕೆ ಹೊರಟಿದ್ಯಲ್ವಾ? ನಿನ್ನಷ್ಟು ಮೂರ್ಖನೋ, ನೀನು ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಂದು ನಿನ್ನ ಮನಸ್ಸನ್ನು ವ್ಯಗ್ರಗೊಳಿಸಿದ್ದಿ? ಯಾವ ಕಾರಣಕ್ಕೋಸ್ಕರವಾಗಿ ನೀನು ಈ ನಿರ್ಧಾರವನ್ನು ಮಾಡಿದ್ದಿ ಎಂಬುದಾಗಿ ಅಲ್ಲಿ ಕೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಒಳ್ಳೆಯ ವಿಚಾರವನ್ನು ಒಂದು ಭಾಗವತ ಹೇಳಿದೆ. ಏನು ಅಂತ ಕೇಳಿದರೆ, ಉಪಾಯಗಳನ್ನು ಕೆಲವು ಸಂದರ್ಭದಲ್ಲಿ ಒಂದಷ್ಟು ಉಪಾಯಗಳ ಮೂಲಕವಾಗಿ ನಾವು
ಏನು ಮಾಡಬೇಕು, ಅಲ್ಲಿಂದ ಒಂದಷ್ಟು ನಮ್ಮನ್ನು ನಾವು ಜಾರಿಕೊಳ್ಳಲಿಕ್ಕೆ ನೋಡಿಕೊಳ್ಬೇಕು. ಯಾಕೆ ಅಂತ ಕೇಳಿದರೆ ಸಂಬಂಧ ಲಾಭೋಪಕೃತಿರಭೇದೋ ಗುಣಕೀರ್ತನಂ ಸಾಮ ಪಂಚವಿಧಂ ಭೇದೋ ಮಹಾ ದೃಷ್ಟ ಭಯಂ ವಚ ಅಂತ. ಸಂಬಂಧ, ಲಾಭ, ಉಪಕಾರ, ಅಭೇದ, ಗುಣ ಸಂಕೀರ್ತನ ಇದೆಲ್ಲವೂ ಕೂಡ ಸಾಮೋಪಾಯ. ದೃಷ್ಟಭಯ ಅದೃಷ್ಟಭಯಗಳನ್ನು ಇದೊಂದು ಭೇದದ ಉಪಾಯ. ನಾವು ಒಂದಷ್ಟು ಸಂಬಂಧದಲ್ಲಿ ಏನು ನಿನ್ನ ತಂಗಿ, ನಿನ್ನದೇ ಆಗಿರತಕ್ಕಂತಹ ಭಗಿನಿ, ಆದ್ದರಿಂದ ನೀನು ಹೇಗೆ ಈ ನಿನ್ನ ಮನಸ್ಸಿನಿಂದ ನೀನು ಅವಳನ್ನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಚಿಂತನೆಯನ್ನು ಮಾಡ್ತೀಯಾ? ಹೀಗೆ ಮಾಡುವುದು ಉಚಿತವಲ್ಲ. ಅಷ್ಟೇ ಅಲ್ಲದೆ ಇದು ವಿವಾಹ ಸಂದರ್ಭ. ಇಂತಹ ವಿವಾಹ ಸಂದರ್ಭದಲ್ಲಿ ಅಂತಹ ಕೆಟ್ಟದ್ದಾದಂತಹ ಕೃತಿಗಳನ್ನು, ಚರ್ಯೆಗಳನ್ನು ಮಾಡಬಾರ್ದು. ಅಷ್ಟೇ ಅಲ್ಲದೆ ನಿನ್ನ ಗುಣ, ನಿನ್ನಂತಹ ಗುಣವಂತರು ಮಾಡುವಂತಹ ಇದು ಉಚಿತವಲ್ಲ. ಯಾರೋ ದುರ್ಜನರು ಮಾಡುವಂತಹದ್ದು ಸಹಜ, ಆದರೆ ನಿನ್ನಂತಹ ಗುಣಶಾಲಿಗಳು ಇದನ್ನು ಮಾಡುವುದು ಉಚಿತ ಅಂತ ಅನಿಸೋದಿಲ್ಲ. ಅಷ್ಟೇ ಅಲ್ಲದೆ ಸ್ತ್ರೀವಧದಿಂದಾಗಿ ಅಪಕೀರ್ತಿ, ಸ್ತ್ರೀವಧ ಅದು ಅನುಚಿತ. ಸ್ತ್ರೀವಧವನ್ನು ಮಾಡಬಾರ್ದು, ಸ್ತ್ರೀವಧೆಯನ್ನು ಮಾಡಬಾರ್ದು ಎಂಬುದಾಗಿದೆ ಶಾಸ್ತ್ರಗಳು. ಆದ್ದರಿಂದ ಇದೆಲ್ಲವೂ ಕೂಡ ನಿನಗೆ ಉಚಿತವಲ್ಲ. ಮತ್ತು ನರಕಾದಿ ಅನರ್ಥ, ಈ ಎಲ್ಲ ನರಕಾದಿ ಅನರ್ಥಗಳಿಗೆ ನಿನಗೆ ಕಾರಣವಾಗಿದೆ ಎಂಬುದಾಗಿ ಈ ಉಪಾಯದ ಮೂಲಕವಾಗಿ ಅವನನ್ನು ಎಚ್ಚರಿಸ್ತಾನೆ. ಸರಿ, ಇನ್ನೊಂದೇನು ಅಂತ ಕೇಳಿದ್ರೆ ಮೃತ್ಯು ಎಂಬುದು ಸಹಜ. ಯಾಕೆ ಅಂತ ಕೇಳಿದ್ರೆ ಭಾಗವತ ಹೇಳ್ತದೆ, ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಆದ್ಯೌ ವಾ ಅಬ್ಧಶತಾಂತೆ ಮೃತ್ಯುರ್ವೈ ಪ್ರಾಣಾಂ ಧ್ರುವ ಅಂತ. ಏನು ಮರಣ ಎಂಬುದು ನಿಶ್ಚಿತ. ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ, ಯಾವಾಗ ದೇಹ ಬಂದಿದೆಯೋ ದೇಹೇನ ಸಹಜಾಯತೆ ಮೃತ್ಯು, ಯಾವಾಗ ನಮಗೆ ದೇಹ ಪ್ರಾಪ್ತಿಯಾಗಿದೆಯೋ ಅದರ ಜೊತೆಗೆ ಮೃತ್ಯು ಎಂಬುದು ಸಹಜವಾಗಿ ಬಂದಿರುವಂತಹದ್ದು. ಆದ್ಯೌ ವಾ ಅಬ್ಧಶತಂ, ಮೊದಲಿಗೆ ಬರ್ಬೋದು, ಇಲ್ಲ 100 ವರ್ಷಗಳ ನಂತರ ಬರ್ಬೋದು. ಮೃತ್ಯುವನ್ನು ದಾಟಿರತಕ್ಕಂಥವನು ಇದೇ ಕೃಷ್ಣ ಮುಂದೆ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ವ, ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ. ಅದನ್ನು ಆ ಭಾಗವತ ನಮಗೆ ಆರಂಭದಲ್ಲಿ ತಿಳಿಸಿಕೊಡ್ತದೆ. ಏನು ಮೃತ್ಯುರ್ಜನ್ಮತಾಂ ವೀರ ದೇಹೇನ ಜಾಯತೆ ಆದ್ಯೌ ವಾ ಅಬ್ಧಶತಾಂತೆ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಂ. ಮೃತ್ಯುರ್ವೈ ಅದು ನಿಶ್ಚಯ, ಪ್ರಾಣಿನಾಂ ಧ್ರುವಂ ಯಾರಿಗೆಲ್ಲ ಪ್ರಾಣ ಇದೆಯೋ ಅವರೆಲ್ಲರಿಗೂ ಕೂಡ ಮೃತ್ಯು ಎಂಬುದು ಆದ್ಯೌ ಅಬ್ಧಶತಂ, ಮೊದಲಿಗೆ ಬರಬಹುದು, ಇಲ್ಲ 100 ವರ್ಷಗಳ ಮೇಲೆ ಬರಬಹುದು ಎಂಬ ಮಾತನ್ನ ನಮಗೆ ಭಾಗವತ ಹೇಳ್ತದೆ. ಈ ಪಾಂಚಭೌತಿಕ ದೇಹ, ಈ ಪಾಂಚಭೌತಿಕವಾದಂತಹ ದೇಹದಲ್ಲಿ ನಾವು ಏನನ್ನು ತಾನೆ ನಾನು ಹೇಳಬಹುದು, ಏನು ಮತ್ತೆ ಪುನಃ ಇದು ದೇಹ ಪಂಚತ್ವ ಮಾಪನ್ನೇ ದೇಹಿ ಕರ್ಮಾನುಗೋವಶಃ ದೇಹಾಂತರಮನುಪ್ರಾಪ್ಯ ಪ್ರಾಕ್ತನಂ ತ್ಯಜತೆ ಪ್ರಭು ವಪುಃ. ಇದು ಹೇಗೆ ಅಂತ ಕೇಳಿದರೆ ಹಿಂದಿನ ಆ ಕೃಷ್ಣ ಭಗವದ್ಗೀತೆಯಲ್ಲಿ ನಾವು ಕೇಳಿದಿರತಕ್ಕಂತಹದ್ದು ಭಾಗವತದ ಚಿಂತನೆ. ಅದು ಏನು ಅಂತ ಕೇಳಿದ್ರೆ ದೇಹೇ ಪಂಚತ್ವ ಮಾಪನ್ನೇ, ಈ ದೇಹ ಯಾವುದರಿಂದ ಬಂದದ್ದು ಅಂತ ಕೇಳಿದ್ರೆ ಪಂಚತ್ವ 5ರಿಂದ ಉಂಟಾದದ್ದು. ಯಾವುದು 5 ಅಂತ ಕೇಳಿದ್ರೆ ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ. ಈ ದೇಹ ಪಂಚತ್ವವುಳ್ಳದ್ದು. ಈ ಪಂಚತ್ವವುಳ್ಳಂತಹ ದೇಹ ಇದು ಏನಾಗಿದೆ, ಇದು ಮತ್ತೆ ಪುನಃ ಪಾಂಚಭೌತಿಕವಾಗಿರುವಂತಹ ದೇಹ ಮತ್ತೆ ಕರ್ಮಾನುಗೋವಶಃ, ಕರ್ಮದನುಸಾರವಾಗಿ ಮತ್ತೆ ಏನಾಗ್ತದೆ, ದೇಹ ಪಾಂಚಭೌತಿಕ ಶರೀರವನ್ನು ತ್ಯಾಗ ಮಾಡಿ ಮತ್ತೆ ಪುನಃ ಆಯಾಯ ಅಂಶಗಳು, ಆಯಾಯ ಪೃಥಿವಿ ಅಂಶ ಪೃಥಿವಿಗೆ, ಅಗ್ನಿಯ ಅಂಶ ಅಗ್ನಿಗೆ, ಹೀಗೆ ಆಯಾಯ ಅಂಶಗಳು ಆಯಾಯ ವ್ಯವಸ್ಥೆಯನ್ನು ಸೇರಿಕೊಳ್ಳುತ್ತವೆ. ಮತ್ತೆ
ದೇಹಾಂತರವನ್ನು ಪ್ರಾಪ್ಯ. ಸರಿ, ಈ ದೇಹ ಹೋಯಿತು ಅಂತಾದರೆ ಮತ್ತೆ ಪುನಃ ಬೇರೆ ದೇಹಗಳು ಬರುವಂತಹ ಸಂಭವ ಇದೆ ಅಥವಾ ಬರ್ತದೆ. ದೇಹಾಂತರ ಎಂಬುದು ನಿಶ್ಚಯ. ದೇಹಾಂತರ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮದವರ ಅನುಸಾರವಾಗಿ, ಕರ್ಮಕ್ಕನುಸಾರವಾಗಿ ದೇಹದ ಪ್ರಾಪ್ತಿ ಎಂಬುದಿದ್ದೇ ಇದೆ. ಇನ್ನೊಂದು ದೇಹ ಪಡೆದು ಹಿಂದಿನ ದೇಹದಲ್ಲಿರುವಂತಹ ಅಭಿಮಾನವನ್ನು ಪಡ್ಕೊಳ್ತಾನೆ. ಏನು? ದೇಹ ಇತ್ತು, ದೇಹ ಹೋಯಿತು. ಒಂದು ದೇಹವಿತ್ತು, ಇನ್ನೊಂದು ದೇಹ ಪಡ್ಕೊಳ್ತಾನೆ ಅಷ್ಟೇ ಹೊರತು ಅದರಲ್ಲಿ ಯಾವುದೇ ರೀತಿಯಾಗಿ ತನ್ನ ಹೊಸದಾಗಿರುವಿಕೆ ಎಂಬುದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ವ್ರಜನ್ಸ್ತಿಷ್ಟನ್ ಪದೈಕೇನ ಯಥೈವೇಕೇನ ಗಚ್ಚತಿ ಯಥಾ ತೃಣಜಲೋಕೇವ ದೇಹಿ ಕರ್ಮಗತಿಂಗತಃ ಅಂತ. ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಇಟ್ಟುಕೊಳ್ಳುವ. ಅವನು ನಡೆದುಕೊಂಡು ಹೋಗುವಾಗ ನಾವು ಸಹಜವಾಗಿ ನೋಡ್ತೇವೆ, ಒಂದು ಕಾಲನ್ನು ಮೇಲಿಡ್ತಾನೆ, ಕಾಲಿನ ಮೇಲೆ ಕೆತ್ತಿ ಮುಂದಕ್ಕಿಡ್ತಾನೆ. ಮುಂದಕ್ಕಿಟ್ಟಾಗ ಒಂದು ದೇಹವನ್ನು, ಒಂದು ಶರೀರ, ತಾನು ಆಕಾಶದಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಮಾಡ್ತಾನೆ? ಒಂದು ಕಾಲನ್ನು ತೆಗೆಯುವಾಗ ಒಂದು ಕಾಲು ದೇಹ ಅದು ಭೂಮಿಯಲ್ಲೇ ಇರ್ತದೆ. ಅಂದರೆ ಒಂದು ನಮಗೆ ಬೇಸ್ ಬೇಕೇ ಬೇಕು, ಆಧಾರ ಎಂಬುದು ಬೇಕೇ ಬೇಕು. ಒಂದು ಕಾಲನ್ನು ನೆಲದಲ್ಲಿಟ್ಟು ಮತ್ತೊಂದು ಕಾಲನ್ನು ಎತ್ತಿ ಮುಂದಕ್ಕಿಡ್ತಾನೆ. ಅದೇ ರೀತಿಯಾಗಿ ಏನಾಗಿದೆ ಅಂತ ಕೇಳಿದ್ರೆ, ಈ ಒಂದು ಹುಳುಗಳು ಕೂಡ ಅದು ತನಗೆ ಒಂದು ಆಶ್ರಯವನ್ನು ಇಟ್ಟುಕೊಂಡು ಆಶ್ರಯವನ್ನು ಪಡೆದುಕೊಂಡು ಅದಾದ ಮೇಲೆ ಅದು ಒಂದು ಹುಲ್ಲುಕಡ್ಡಿಯನ್ನು ಹಿಡಿದುಕೊಂಡೇ ಅದು ಹಿಂದಿನ ಏನಾದರೂ ಒಂದು ಆಶ್ರಯವನ್ನು ಬಿಡ್ತದೆ. ಅದರಲ್ಲಿಯೂ ಕೂಡ ತನಗೆ ಇನ್ನೊಂದು ಆಶ್ರಯ ಗಟ್ಟಿಯಾಯಿತು ಅಂತಾದರೆ ಮಾತ್ರ ಆವಾಗ ಹಿಂದಿನ ಆಶ್ರಯವನ್ನು ಬಿಡಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಈ ಕರ್ಮ ಪ್ರವಾಹದಲ್ಲಿ ಸಿಕ್ಕಿಕೊಂಡಿರತಕ್ಕಂತಹ ದೇಹಿ, ಅವನು ಆ ಪ್ರಾಣ, ಅವನು ಕೂಡ ಹಾಗೆ ಏನು ಆಗ್ತಾನೆ? ದೇಹದಲ್ಲಿ ಈಗ ಈ ದೇಹವನ್ನು ಪಡೆದುಕೊಂಡಿದ್ದಾನೆ. ಈ ದೇಹ ಇದನ್ನು ಬಿಡಬೇಕು ಅಂತಾದರೆ ಭಗವಂತನ ಅನುಗ್ರಹ, ಭಗವಂತನ ಇಚ್ಛೆ ಇದೆಲ್ಲವೂ ಕೂಡ ಇರ್ತದೆ. ಭಗವಂತನ ಅನುಸಾರವಾಗಿ, ಭಗವಂತನ ಇಚ್ಛಾನುಸಾರವಾಗಿ ತಾನೇನು ಮಾಡ್ತಾನೆ ಅಂತ ಕೇಳಿದರೆ, ಅವನು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡೆದುಕೊಳ್ತಾನೆ. ಅದೇ ರೀತಿಯಾಗಿ ನನಗೆ ಇದೆಲ್ಲವೂ ಕೂಡ ಏನು ಭಾಗವತ ಕೊಡುವಂತಹ ಚಿಂತನೆ. ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಕೇಳಿದರೆ, ಈ ಎಚ್ಚರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸ್ಕಾರದಿಂದಾಗಿ ನಾವು ಬೇರೆ ಬೇರೆ ಆಸೆಗಳನ್ನು ಪಡೆದುಕೊಂಡಿರ್ತೇವೆ. ಅದನ್ನು ಏನು ಮಾಡ್ತೇವೆ? ನಾವು ಯೋಚನೆ ಮಾಡಿ 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 ನಾವು ಮಲ್ಕೊಳ್ತೇವೆ. ಮಲಗಿದಾಗ ಏನಾಗ್ತದೆ ಅಂತ ಕೇಳಿದರೆ, ಅದೇ ಚಿಂತನೆಯಲ್ಲಿರ್ತಾನೆ. ಅದೇ ರೀತಿಯಾದಂತಹ ವಾಸನ, ಏನು ಅದೊಂದು ವಾಸನ ಅಂತ ಪ್ರಕೃತಿ. ಅದರಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಅದೇ ಚಿಂತನೆಯಲ್ಲಿಟ್ಟುಕೊಂಡು ಅವನು ತನ್ನ ಅಭಿಮಾನವನ್ನು, ವಾಸನಾಮಯ ಶರೀರವನ್ನು ಕಾಣ್ತಾನೆ. ತನ್ನದೋ ಅಂತ ಹೇಳಿಕೊಂಡು ಅಭಿಮಾನವನ್ನು ಪಡ್ತಾನೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದರೆ, ನಾವು ಜೀವನವನ್ನು ಮುಗಿಸುವಾಗ ಏನು ಚಿಂತನೆ ಮಾಡಬೇಕು ಅಂತ ಅಂದರೆ, ಭಗವಂತನ ಚಿಂತನೆಯನ್ನು ಮಾಡಬೇಕು. ಭಗವತ್ ಚಿಂತನೆಯನ್ನು ಬಿಟ್ಟು ಯಾವುದೋ ಸ್ಮರಣೆ, ಇನ್ಯಾವುದೋ ಚಿಂತನೆಯಲ್ಲಿ ದೇಹವನ್ನು ಬಿಟ್ಟೆವು ಅಂತಾದರೆ, ದೇಹವನ್ನು ತ್ಯಾಗ ಮಾಡಿದೆವು ಅಂತ ಹೇಳಿದರೆ, ಅದರಿಂದ ನಮಗೆ ಅದೇ ರೀತಿಯಾದಂತಹ ನಮಗೆ ಅನುಗ್ರಹಾದಿಗಳು ಆಗುವಂತಹದ್ದು. ಅದಕ್ಕೋಸ್ಕರವಾಗಿ ಆ ಯಾವ ಚಿಂತನೆಯನ್ನು ಮಾಡದೆ ಕೇವಲ ಭಗವಂತನ ಚಿಂತನೆಯಲ್ಲಿ, ಭಗವಂತನ ವ್ಯವಸ್ಥೆಯಲ್ಲಿ ನಾವು ಇರಬೇಕು ಎಂಬುದಾಗಿ ಹೇಳ್ತಾರೆ. ಮತ್ತು ಇದೆಲ್ಲವೂ ಕೂಡ ದೊಡ್ಡ ಒಂದು ವೇದಾಂತದ ಚಿಂತನೆ. ಯಾಕೆ? ಈ ವಸುದೇವ ಕಂಸನನ್ನು ತಡೆದಿದ್ದಾನೆ, ನಿನ್ನ ತಂಗಿಯನ್ನು
ಸಂಹಾರ ಮಾಡಬೇಡ. ಯಾಕೆ ಅಂತ ಕೇಳಿದ್ರೆ ನಿನಗೆ ಅಪಕೀರ್ತ್ಯಾದಿಗಳು, ಸ್ವರ್ಗ ನರಕಾದಿ ಅನರ್ಥಗಳು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯಾದಂತಹ ದೃಷ್ಟಾಂತಗಳನ್ನು ಅವನಿಗೆ ಹೇಳ್ತಾನೆ. ನಿನಗೆ ಎಲ್ಲ ಭಯಗಳಿದೆ, ಅದಕ್ಕೋಸ್ಕರವಾಗಿ ನೀನೇನು ಮಾಡಬೇಕು ಅಂತುಂಟ, ಈ ನಿನ್ನ ತಂಗಿಯನ್ನು ನೀನು ಸಂಹಾರ ಮಾಡಬೇಡ. ಅದರ ಬದಲಿಗೆ ಹೇಳ್ತಾನೆ ಏನು ಅಂತ ಕೇಳಿದರೆ, ನಿನಗೆ ಈಗ ಭಯ ಯಾರಿಂದ? ನಿನ್ನ ತಂಗಿಯಿಂದ ಅಲ್ಲ, ತಂಗಿಯಿಂದ ಹುಟ್ಟುವ ಮಗನಿಂದ ಭಯ, 8ನೆಯ ಗರ್ಭದಿಂದ ನಿನಗೆ ಭಯ ಅಲ್ವಾ? ಸರಿ, ಅದಕ್ಕೆ ವಸುದೇವ ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ನಿನಗೆ ದೇವಕಿಯಲ್ಲಿ ಹುಟ್ಟುವಂತಹ ಮಕ್ಕಳನ್ನು ನಿನಗೆ ಕೊಟ್ಟು ಬಿಟ್ಟರೆ ನಿನಗೆ ಭಯ ಇಲ್ಲಮ್ಮ. ಈಗ ನಿನಗೆ ಭಯ ಯಾರಿಂದ? ಆ ದೇವಕಿಯ ಗರ್ಭದಿಂದ ಹುಟ್ಟುವಂತಹ 8ನೇ ಮಗು, ಅದು ನಿನಗೆ ಭಯವನ್ನು ಕೊಡ್ತದೆ. ಅದರಿಂದ ನಿನಗೆ ಏನೋ ಭಯ, ಮೃತ್ಯು ಬರುವುದು ಅಂತ ನಿನಗೆ 8ನೇ ಮಗು ಅಲ್ವಾ? ಆ ಮಗುವನ್ನು ನಿನಗೆ ಒಪ್ಪಿಸ್ತೇನೆ ನಾನು. ಅದಕ್ಕೋಸ್ಕರವಾಗಿ ತನ್ನ ತಂಗಿಯನ್ನ, ತನ್ನ ಮಡದಿಯನ್ನು ಉಳಿಸಿಕೊಳ್ಳುತ್ತಾನೆ ವಸುದೇವ. ಆ ಕಂಸನಿಗೆ ತಂಗಿ, ವಸುದೇವನಿಗೆ ಮಡದಿ, ಆ ಮಡದಿಯನ್ನ ಉಳಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನಿನಗೆ ದೇವಕಿಯಲ್ಲಿ ಹುಟ್ಟುವಂತಹ ಮಕ್ಕಳನ್ನು ನಾನು ಕೊಡ್ತೇನೆ, ಆ ಎಲ್ಲ ಮಕ್ಕಳನ್ನು ಕೂಡ ನನಗೆ ತಂದು ಒಪ್ಪಿಸ್ತೇನೆ. ಅದಕ್ಕೋಸ್ಕರವಾಗಿ ನೀನು ಏನು ಆ ಮಕ್ಕಳನ್ನು, ನಿನಗೆ ಮರಣದ ಆ ಭಯವನ್ನು ಪಡಬೇಡ ಎಂಬುದಾಗಿ, ಆ ಮಕ್ಕಳ ಮೃತ್ಯುವಿನ ಭಯವನ್ನು ಪಡೆಯಬೇಡ ಎಂಬುದಾಗಿ ಹೇಳ್ತಾನೆ. ಹೀಗೆ ವಿಚಾರವನ್ನು ಮಾಡಿ ಹೇಳ್ತಾನೆ ಕಂಸ. ವಿಪರ್ಯಯೋ ವಾನ ಕಿಂ ಸ್ಯಾತ್, ಅದಕ್ಕೆ ಮೃತ್ಯುವನ್ನು ಯಾರೂ ಕೂಡ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಉಪಸ್ಥಿತೋ ನಿವರ್ತೇತ ನಿವೃತ್ತಿ ಪುನರಾಪತೇತ ಅಂತ. ಮೃತ್ಯು ಹೊರಟು ಹೋಗಿರತಕ್ಕಂಥದ್ದು ಮತ್ತೆ ಪುನಃ ಬರುವುದಿಲ್ಲ ಅಂತೇನಿಲ್ಲ. ಅದಕ್ಕೋಸ್ಕರವಾಗಿ ನೀನು ಏನು ಗೊತ್ತುಂಟ, ನೀನು ಯಾವತ್ತೂ ಕೂಡ ನಿನಗೆ ಈ ದೇವಕಿಯಲ್ಲಿ ಹುಟ್ಟುವಂತಹ ಮಕ್ಕಳಿಂದ ನಿನಗೆ ಏನು ಆ ಭಯ ಪಡಬೇಡ. ಅವಳ ಮಕ್ಕಳನ್ನು ನಿನಗೆ ಒಪ್ಪಿಸುವಂತಹ ಜವಾಬ್ದಾರಿ ನಂದು ಎಂಬುದಾಗಿ ತಾನು ಹೇಳ್ತಾನೆ. ಹೀಗೆ ಹೇಳಿ ಅದಾದ ಮೇಲೆ ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನನ್ನು ಸಮಾಧಾನ ಪಡಿಸ್ತಾನಂತೆ. ನೀನು ಯಾವತ್ತೂ ಕೂಡ ಭಯ ಪಡಬೇಡ. ಒಂದು ಒಳ್ಳೆಯ ಕೆಲವೊಂದಷ್ಟು ದೃಷ್ಟಾಂತಗಳನ್ನು ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಅಗ್ನೇರಿತ ದಾರು ವಿಯೋಗ ಯೋಗಯೋ ಅದೃಷ್ಟದೋ ಅನ್ಯನ್ನ ನಿಮಿತ್ತಮಸ್ತಿ ಅಂತ. ಅಗ್ನಿಯ ಮನೆಯಲ್ಲಿರತಕ್ಕಂತಹ, ಅಗ್ನಿಗುಂಡದಲ್ಲಿರತಕ್ಕಂತಹ ಬೆಂಕಿ, ಅರಣ್ಯದಲ್ಲಿ ಎಲ್ಲಿಯೋ ಇರತಕ್ಕಂತಹ ಬೆಂಕಿ, ಅದೇ ರೀತಿಯಾಗಿ ಅದಕ್ಕೆ ಕಾರಣ ಏನು ಗೊತ್ತುಂಟ? ಅದೃಷ್ಟ ಹೊರತು ಬೇರೆ ಏನು ನಿಮಿತ್ತ ಇಲ್ಲ. ಬೆಂಕಿ ತಾನಾಗಿ ಕಟ್ಟಿಗೆಯ ಬಳಿಗೆ ಹೋಗಿ ಸುಡಬೇಕು ಅಂತ ಹೋಗೋದಲ್ಲ. ಅದೇ ರೀತಿಯಾಗಿ ಜೀವನಿಗೆ ಶರೀರ ಸಿಗುವುದು, ಅವನು ಮತ್ತೊಂದು ಶರೀರವನ್ನು ಹೋಗುವುದು ಹೇಗೆ ಅಂತ ಕೇಳಿದ್ರೆ ಅದೃಷ್ಟ. ಆ ಅದೃಷ್ಟ ಯಾವುದು ಅಂತ ಕೇಳಿದರೆ ಅದು ಭಗವಂತ. ಹಾಗೆ ನಿನಗೆ ಅದೃಷ್ಟದಿಂದಾಗಿ ಅಶರೀರವಾಣಿ ನಿಜವಾಗಬಹುದು ಎಂಬುದಾಗಿ ಅವನಿಗೆ ಭಯಪಡ್ತಾನೆ. ಆದರೂ ಕೂಡ ವಸುದೇವ ಅವನನ್ನು ಪೂರ್ಣವಾಗಿ ಸಮಾಧಾನ ಪಡಿಸ್ತಾನೆ. ಪಡಿಸಿ ಆ ವಸುದೇವ ಕಂಸ ಕ್ರೂರಿ, ಅವನಿಗೆ ಗೊತ್ತಿದೆ ಅವನು ಯಾವುದನ್ನೂ ಕೂಡ ಮಾಡದೇ ಇರಲಿಕ್ಕೆ ಹೇಸುವವನಲ್ಲ, ಮಾಡಿಯೇ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಆದರೂ ಕೂಡ ಅವನ ನಗ್ತಾನಂತ ಹೇಳ್ತಾನಂತೆ, ನನಗೆ ಆ ಭಯ ಇಲ್ಲ, ಆದರೂ ಕೂಡ ನಿನಗೆ ನಾನು ಮಕ್ಕಳನ್ನು ನನಗೆ ಒಪ್ಪಿಸ್ತೇನೆ ಅಂತ ಹೇಳಿಕೊಂಡು ಅವನನ್ನು ಸಮಾಧಾನ ಪಡಿಸ್ತಾನೆ. ಹೀಗೆ ಆ ಕಂಸನಿಗೆ ವಸುದೇವ ಸಮಾಧಾನ ಪಡಿಸ್ತಾನೆ. ಇನ್ನು ಮುಂದೆ ಏನಾಗಿದೆ ಎಂಬಂತಹ ವಿಚಾರವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ.